ಎಲ್ರಿಗೂ ನಮಸ್ಕಾರ. ನಾವು ಹಳೇಬೀಡಿನಿಂದ 10 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ನಮ್ಮ ಮಾವವರು ಒಂದು 2 ಎಕರೆ ಮಾವಿನ ತೋಟ ತಗೊಂಡಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಇದೇ ನೋಡಿ ಮಾವಿನ ತೋಟ. ನೋಡಿ, ಇದು ಚಿಕ್ಕಮ್ಮ ಅಂತ ಕರೀತಾರೆ ಇದ್ರ ಹೆಸರು. ಇದರಲ್ಲೇ ಮಾವಿನಕಾಯಿ ಕೀಳೋದು. ಬನ್ನಿ ಯಾವ ಥರ ಕೀಳೋದು ತೋರಿಸ್ತೀವಿ ಬನ್ನಿ. ಈ ಥರ ಮಾವಿನಕಾಯಿನ ಎಲ್ಲ ಬಿಡಿಸ್ಕೊಂಡು ತಗೊಂಡೋಗ್ಬಿಟ್ಟು ಒಂದು ಕಡೆ ಎಲ್ಲ ಇಡಬೇಕು. ಈ ಥರ ಚಾಪೆ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಮಾಡಬೇಕು. ಈ ಥರ ಕೈಗೆ ಸಿಗೋದೆಲ್ಲ ಫಸ್ಟು ಕಿತ್ಕೋಬೇಕೆಲ್ಲ ಇವೆಲ್ಲ. ಈ ಥರ ಎಲ್ಲ ಕೀಳ್ಬೇಕಾದ್ರೆ ಹುಷಾರಾಗಿ ಕೀಳ್ಬೇಕು, ಯಾಕೆಂದರೆ ಕಣ್ಣಿಗೆಲ್ಲ ಅದ್ರದ್ದು ಹಾಲೆಲ್ಲ ಆರುತ್ತೆ. ನೋಡ್ಕೊಂಡು ಕೀಳ್ಬೇಕು. ನೋಡಿ ಹಾಲ್ದು ಪ್ರೆಷರ್ ನೋಡಿ ಹೇಗಿರುತ್ತೆ ಅಂತ. ಬಿಸಿಲಲ್ಲಿ ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇವ್ರ ಹೆಸರು ಯಶೋದಮ್ಮ. ಇವರು ಹಳ್ಳಿಲೇ ಇರೋದು. ತುಂಬಾನೇ ಕಷ್ಟಪಡ್ತಾರೆ. ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದನ್ನ ಮಾಡೋಣ ಅಂತ ನಾವು ಬಂದಿದ್ದೀವಿ. ತೋಟದಲ್ಲಿ ನೋಡಿ ಈ ಥರ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಹಾವು ಹುಳ ಅಪ್ಪೆ ಏನೇನೋ ಇರ್ತವೆ, ಆದರೂ ಇದ್ರ ಮಧ್ಯದಲ್ಲೆಲ್ಲ ಈ ಥರ ಕೆಲಸ ಮಾಡಲೇಬೇಕು. ಇವ್ರ ಹೆಸರು ಪುಟ್ಟಮ್ಮ. ಇವರು ನಮ್ಮ ಚಿಕ್ಕತ್ತೆ. ಇವರು ತುಂಬಾನೇ ಕಷ್ಟಪಡ್ತಾರೆ. ಹಳ್ಳಿನಲ್ಲೇ ಇರೋದು ಇವರು. ಇವ್ರ ಹೆಸರು ಮಂಜುನಾಥ್. ಇವರು ನಮ್ಮ ಚಿಕ್ಕ ಮಾವ. ಇವರು ತುಂಬಾನೇ ಕಷ್ಟಪಡ್ತಾರೆ. ಇವರೆಲ್ಲ ವ್ಯವಸಾಯನ ನಂಬಿ ಬದುಕ್ತಾ ಇದ್ದಾರೆ. ಇವರಿಗೆ ವ್ಯವಸಾಯ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ.
ಈ ಸಲ ಚೆನ್ನಾಗಿ ಇಳುವರಿ ಬಂದಿದೆ. ಮಳೆ ಸ್ವಲ್ಪ ಕಮ್ಮಿ ಇದ್ರಿಂದ ಚೆನ್ನಾಗಿ ಬಂದಿದೆ. ನಮ್ಮ ಮಾವ ಹೇಳ್ತಾ ಇದ್ರು ಈ ಸಲ ಕಳ್ಳರು ಜಾಸ್ತಿ ಬಂದು ಸ್ವಲ್ಪ ತೋಟಕ್ಕೆಲ್ಲ ಬಂದು ಮಾವಿನಕಾಯಿ ಕಿತ್ಕೊಂಡೋಗಿದ್ದಾರೆ. ಈ ತರ ರೈತರಿಗೆ ಯಾರು ಮೋಸ ಮಾಡಬೇಡಿ. ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ ಹಸಿನ ಗೊಬ್ಬರ ಮತ್ತು ಕುರಿ ಗೊಬ್ಬರನ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಹೆಸರು ಗುಳ್ಗಂಜಿ ಅಂತ. ಇದು ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ದು. ನೋಡಕೊಳ್ಳೆ ಕೆಂಪು ಮಣಿ ತರ ಇರುತ್ತೆ. ಇದನ್ನ ನೀವ್ ಯಾರು ನೋಡಿದ್ರೆ ನಮಗ್ ತಿಳಿಸ್ಬೋದು. ಮರದ ಮೇಲೆ ಹತ್ತಿ ಇಷ್ಟು ರುಚಿಯಾದ ಹಣ್ಣನ್ನ ಯಾವತ್ತೂ ತಿಂದಿರ್ಲಿಲ್ಲ. ಇದೇ ಫಸ್ಟ್ ತಿಂತಾ ಇರೋದು. ಆದ್ರೂ ಅದ್ಭುತವಾಗಿದೆ. ನೀವು ಈ ತರ ಹಣ್ಣು ತಿನ್ಬೇಕು ಅನ್ನಿಸ್ತಾ ಇದ್ರೆ ನಮ್ ತೋಟಕ್ಕೆ ಬಂದ್ರೆ ಈ ತರ ಹಣ್ಣು ನೀವು ತಿನ್ಬೋದು. ಈ ತರ ಹಣ್ಣು ಸಿಗದೆ ಅಪರೂಪ. ತೋಟದಲ್ಲಿ ಬಿಟ್ರೆ ಬೇರೆ ಇನ್ನೆಲ್ಲೂ ತಿನ್ನೋಕೆ ಈ ತರ ಹಣ್ಣನ್ನ ಸಾಧ್ಯನೇ ಇಲ್ಲ. ತೋಟದಲ್ಲಿ ಜೇನ್ ಸಾಕಾಣಿಕೆ ಮಾಡಿದರೆ ನೀವು ನೋಡ್ಬೋದು. ನೋಡಿ, ಇಲ್ಲೊಂದು ಡಬ್ಬ ಇಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಡಬ್ಬ ಇಟ್ಟಿದ್ದಾರೆ, ಮತ್ತೆ ಇಲ್ಲೊಂದು ಇಟ್ಟಿದ್ದಾರೆ. ಹಿಂಗೆ ಸುಮಾರು ಒಂದು 20 ಡಬ್ಬನ ಈ ಕಡೆ ನೋಡ್ಬೋದು ನಾವೆಲ್ಲ. ನೋಡಿ, ಈ ಪೈಪ್ ಮುಖಾಂತರ ತೋಟಕ್ಕೆಲ್ಲ ನೀರು ಬಿಡ್ತಾರೆ. ನೋಡಿ, ಫುಲ್ ಹಸಿರು ಮಾವಿನ ತೋಟ. ಈ ಕಡೆ ನೋಡಿದ್ರೆ ಫಾರೆಸ್ಟ್ ಇದೆ. ಇದು ನೀಲಗಿರಿ ಮರ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ. ಸಮಯ ಈಗ 3 ಗಂಟೆ ಆಯ್ತು. ಈಗ ಎಲ್ಲ ಚೀಲಕ್ಕೆ ಮಾವಿನಕಾಯಿನೆಲ್ಲ ತುಂಬಿಡ್ಬೇಕು. ಆಟೋ ರೆಡಿಯಾಗಿ ನಿಂತಿದೆ. ಈಗ ಆಟೋಗೆಲ್ಲ ಲೋಡ್ ಮಾಡಬೇಕು.
ಗಾಡಿ ಲೋಡ್ ಆಯಿತು. ಹೊಟ್ಟೆ ತುಂಬ ಹಸಿತಾ ಇದೆ. ಮನೆಗೆ ಹೋಗಿ ಊಟ ಮಾಡಬೇಕು ಇವಾಗ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಇದೇ ಥರ ಸಪೋರ್ಟ್ ಮಾಡಿ. ಧನ್ಯವಾದಗಳು.